ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮನೇಲೇ ವ್ಲಾಗ್ ಮಾಡೋಣ ಅಂತ ಚೇಂಜ್ ಮಾಡಿದೆ, ಯಾಕಂದರೆ ತುಂಬ ದಿವಸ ಆಗ್ಬಿಟ್ಟಿತ್ತು ವ್ಲಾಗ್ ಅಪ್ಡೇಟ್ ಮಾಡಿ. ಬರೀ ಶಾರ್ಟ್ಸು ಮತ್ತು ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಇವತ್ತಿನ ವ್ಲಾಗು ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಟುಡೇಸ್ ವ್ಲಾಗ್ ಇಸ್ ಅಬೌಟ್ ಪ್ರಾನ್ಸ್ ಮತ್ತು ಫಿಶ್ ಮಾಡ್ತಾಯಿದ್ದೆ. ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಇವತ್ತು ವ್ಲಾಗ್ ಮಾಡ್ತಾಯಿದ್ದೆ. ಶಾರ್ಟ್ ವ್ಲಾಗ್ ಆಗಿರುತ್ತೆ. ಇದು ಆಲ್ರೆಡಿ ಕಳಿಸ್ಕೊಂಡಿದ್ದೀನಿ, ಬಟ್ ಕ್ಲಿಪ್ ಹಾಕ್ತೀನಿ ಹೇಗೆ ಮಾಡೋದು ಹೇಗೆ ಅಂತ. ಪ್ರಾನ್ಸ್ನ ಫಸ್ಟ್ ವಾಶ್ ಮಾಡಿಕೊಂಡು ಸ್ವಲ್ಪ ವಿನಿಗರು ಮತ್ತು ಸೋಯಾ ಸಾಸಲ್ಲಿ ಹಾಕ್ಕೊಂಡು ನೆನೆಸ್ಕೊಳ್ಳಿ, ಇಲ್ಲಾಂದರೆ ಟ್ಯಾಮ್ರಿಂಡಲ್ಲಿ ಹಾಕ್ಕೊಂಡು ನೆನೆಸ್ಕೊಳ್ಳಿ. ಸೊ ಅದಕ್ಕೆ ಫ್ಲೇವರು ಆ ಟ್ಯಾಂಗಿನೆಸ್ ನಿಮಗೆ ಬರುತ್ತೆ ಅಂತ. ಈಗ ಮ್ಯಾರಿನೇಷನ್ ತೋರಿಸ್ಕೊಡ್ತೀನಿ ಏನೇನು ಮಾಡೋದು ಅಂತ ಒಂದೊಂದನ್ನೇ ಹೇಳ್ತೀನಿ ನಾನು. ಓಕೆ ಗೈಸ್, ನೋಡಿ ಇವಾಗ ಇದರಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಫಸ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನು, ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನು, ರೈಸ್ ಫ್ಲೋರ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಈಗ ಈ ಥರ ಮಸಾಲ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನ್ಯಾಚುರಲಿ ಹೋಮ್ ಮೇಡ್ ನಾನೇ ಮಾಡ್ತಾ ಇರೋದು, ಯಾವುದು ಪ್ಯಾಕೆಟ್ ಆಗಲಿ ಏನೂ ತಂದಿಲ್ಲ. ನೀವು ಇದೇ ಥರ ಟ್ರೈ ಮಾಡಿ, ಸಖತ್ ಈಸಿ ರೆಸಿಪಿ ಇದು. ಓಕೆ, ಈಗ ಮಸಾಲಾಸ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ರೆಡ್ ಚಿಲ್ಲಿ ಪೌಡರು ಟೇಸ್ಟ್ ಪ್ರಕಾರ, ಗರಂ ಮಸಾಲ ಒಂಚೂರು, ಆಮೇಲೆ ಜೀರಾ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡು ಇಷ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡ್ರೈ ಸ್ಪೈಸಸ್ ಏನೇನಿದೆಯೋ ಇಷ್ಟು. ಇದಕ್ಕೆ ಬೇಕಾದ್ರೆ ನೀವು ಪೆಪ್ಪರು ಮತ್ತು ಸಾಲ್ಟ್ ಪರಿಯರ್ ಟೇಸ್ಟ್ ಹಾಕ್ಕೊಂಡ್ರೆ ಇದು ನಿಮಗೆ ನೋಡಿ ಮಸಾಲ ಆಲ್ಮೋಸ್ಟು ರೆಡಿ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಫಿಶ್ ಮಸಾಲ ಥರನೇ ಬರುತ್ತೆ, ರೆಡಿಮೇಡ್ ಪೌಡ್ರ್ ಥರನೇ. ಇಷ್ಟೇ ಮಾಡೋದವ್ರು, ಬಟ್ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳೋದಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ಏನು ಹಾಕ್ಕೊಂಡಿದ್ದೀನಿ ಅಂದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಯಾ ಸಾಸು, ರೆಡ್ ಚಿಲ್ಲೀಸ್ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಈಗ 2 ಮೊಟ್ಟೆ, ನಿಮ್ಮ ಮೊಟ್ಟೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಸ್ವಲ್ಪ ನಾನು ಹೇಳಿದ್ನಲ್ಲ, ಸ್ವಲ್ಪ ತಿಕ್ಕಾಗೂ ಇರಬಾರ್ದು, ತುಂಬ ಲೈಟಾಗೂ ಬರಬಾರ್ದು. ಆ ಥರ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ತೊಗೊಂಡಾಗ ನಿಮಗೆ ಕ್ಲೀನಾಗಿ ಅದು ಮಸಾಲ ಮೆತ್ಕೊಳ್ಳುತ್ತೆ. ಈಗ ಇದಕ್ಕೆ ಪ್ರಾನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಡೋದು. ಕೈಯಲ್ಲಿ ಮಾಡಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಕೈಯಲ್ಲೇ ನೀಟಾಗಿ ಮಸಾಜ್ ಮಾಡ್ಕೊಳೋದಕ್ಕೆ ಫ್ಲೇವರ್ಸ್ ಇಂಡ್ಯೂಸ್ ಮಾಡೋಣ. ಓಕೆ ಗೈಸ್, ನೋಡಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಸಾಜ್ ಮಾಡಿ ಕಲಿಸ್ಕೊಂಡು ನೋಡಿ, ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿ ಬಂದ್ರೇ ನಿಮ್ಗೆ ಒಳ್ಳೆ ಫ್ಲೇವರ್ ಬರ್ತವೆ. ನೋಡಿ ಇಷ್ಟು ತಿಕ್ಕಾಗಿರಲಿ ಕನ್ಸಿಸ್ಟೆನ್ಸಿ. ತುಂಬ ಲಿಕ್ವಿಡಾಗೂ ಮಾಡ್ಕೊಂಬಿಡಿ ಅಥವಾ ತುಂಬ ಗಟ್ಟಿಗೂ ಮಾಡ್ಕೊಂಬಿಡಿ. ಸ್ವಲ್ಪ ಮೀಡಿಯಮ್ ಆಗಿ ಸೆಮಿ ಸಾಲಿಡ್ ಥರ ಇದ್ದರೆ ಅವಾಗ ಚೆನ್ನಾಗಿ ಬರುತ್ತೆ. ನಿಮ್ಗೆ ನೀಟಾಗಿ ಪ್ರತಿಯೊಂದಕ್ಕೂ ಕೋಟ್ ಮಾಡ್ಕೊಳ್ಳೋಂಗೆ ನೋಡ್ಕೊಳ್ಳಿ. ಸ್ವಲ್ಪ ಲೈಟು ತಿಕ್ಕಾದಂಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಹೆಂಗೆ ಬೇಕು ಅಂತ. ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಆದರೆ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಗಟ್ಟಿ ಆದರೆ ಸ್ವಲ್ಪ ಮೊಟ್ಟೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮೊಟ್ಟೆ ಹಾಕ್ಕೊಂಡೆ ಕಲಿಸ್ಕೊಳ್ಳಿ. ಗೈಸ್, ಈಗ ಆ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಅದಾದಮೇಲೆ ಮೀನು ಹಾಕ್ಕೊಳ್ತೇನೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಲಿ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದ ತಕ್ಷಣ ನೀವು ಮೀನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ನೋಡಿ, 2 ಮಿಕ್ಸ್ ಆಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕಡೆ ಪ್ರಾನ್ಸ್ಗೆ ಮಿಕ್ಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಏನು ಈ ಮಸಾಲ ಹಾಕಿದ್ನೋ ಅದೇ ಮಸಾಲನೇ ಹಾಕಿರೋದು, ಅದಕ್ಕೂ ಸೇಮು ಏನಿದೆಯೋ ಅದೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಪ್ರಾನ್ಸ್ ಒಂದು ಕಡೆ ರೆಡಿಯಾಗಿದೆ, ಮ್ಯಾರಿನೇಷನ್ನು ಇದು ಒಂದಿದೆ. ಇದಕ್ಕೆ ಚಿಕನ್ ಥರ ಏನು ತುಂಬ ಟೈಮ್ ಬೇಕಾಗಲ್ಲ. ಇದಕ್ಕೊಂದು 15-20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಿಟ್ಟರು ಸಾಕು. ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಬಿಟ್ಟರು ಬೇಜಾನಾಯಿತು. ಈಗ ಅದೆಲ್ಲ ಆಯಿತು. ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಅಡುಗೆ ಮಾಡೋದೇನೋ ಮಾಡ್ಬೋದು ಗಾಯ್ಸ್, ಆದರೆ ಇದನ್ನೆಲ್ಲ ಎತ್ತಿಕ್ಕಿ ಲಾಗಿರೋ ಪಾತ್ರೆಗಳನ್ನೆಲ್ಲ ತೊಳೆಯೋದಿರೋದು ಕಷ್ಟ. ಅಡುಗೆ ಮಾಡ್ಬೇಕಾದ್ರೆ ಅದಕ್ಕೆ ನೋಡಿ ಎಷ್ಟು ಗಲೀಜು ಮಾಡಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡೋದಿರೋದು. ಓಕೆ ಗಾಯ್ಸ್, ನೋಡಿ ಕಂಪ್ಲೀಟ್ ಮಾಡಿದೆ. ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸಲು ಸ್ಟಾಕ್ ಆಯಿತು. ಇದೀಗ ಮ್ಯಾರಿನೇಷನ್ ಆಗಲಿ. ಮ್ಯಾರಿನೇಷನ್ ಆಗೋಮೇಲೆ ಕುಕ್ಕಿಂಗು, ಆಯಿಲ್ ಫ್ರೈ ಮಾಡೋದಾ ಇಲ್ಲ ತವಾ ಫ್ರೈ ಮಾಡೋದಾ ಹೇಳ್ತೀನಿ. ಈಗ ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟಿದ್ದೀನಿ. ಈಗ ಹಾಫ್ ಆನ್ ಅವರ್ ನೆನೆಸಾಮೇಲೆ ಬಾಣಲಿ ಎತ್ಕೊಂಡಿದ್ದೀನಿ. ಆಯಿಲ್ ಫ್ರೈ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಫುಲ್ ಫ್ರೈ, ಶಾಲೋ ಫ್ರೈ, ನಾಟ್ ಡೀಪ್ ಫ್ರೈ, ಶಾಲೋ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ರಸಮ್ ರೆಡಿ ಆಗ್ತಾಯಿದೆ, ರೈಸು ರೆಡಿ ಆಗಿದೆ. ಈಗ ಫಿಶ್ ಒಂದು ರೆಡಿ ಆಗೋದು ಬಾಕಿ. ಫ್ರೈ ಆಗಿ ರೆಡಿ ಆಗಿದೆ, ಸಾಕಾಗಿದೆ ಮಾತ್ರ ಟೇಸ್ಟು. ಎಣ್ಣೆ ಖಾಲಿ ಆಗ್ಬಿಡ್ತು, ಅದಕ್ಕೆ ಇನ್ನೊಂದು ಸತಿ ಹಾಕ್ಕೊಂಡಿದ್ದೀನಿ. ಅದು ಶಾಲೋ ಫ್ರೈ ಆಯಿತು. ಈಗ ಒಂಚೂರು ಡೀಪ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ರಾನ್ಸು ರೆಡಿಯಾಗಿದೆ, ಇಲ್ಲಿ ಫಿಶ್ಶು ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ. ಹೊಟ್ಟೆ ಹಸಿತಾ ಇದೆ, ಮಾಡಿಬಿಟ್ಟು ತಿಂತಾ ಇರೋದು. ಪ್ರಾನ್ಸ್ ಹಾಕಿದ್ದೀನಿ, ಪ್ರಾನ್ಸ್ ಬೇಯ್ತಾ ಇದೆ. ಫಿಶ್ ರೆಡಿಯಾಗಿದೆ, ಪ್ರಾನ್ಸ್ ಹಾಕಿದೆ. ಪ್ರಾನ್ಸು ಸ್ವಲ್ಪ ಇದೆ, ಅದು ಬೆಂದರೆ ಆಲ್ ಸೆಟ್. ದಿಸ್ ವಾಸ್ ಕ್ರೇಸ್ ಕುಕ್ಕಿಂಗ್ ರೆಸಿಪಿ ವ್ಲಾಗ್. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ.
ಓಕೆ ಗೈಸ್, ರೆಡಿಯಾಗಿದೆ. ಸೌತೆಕಾಯಿ ಕಟಿಂಗ್ ನಡೀತಾ ಇದೆ. ಇದಾದಮೇಲೆ ಸರ್ವ್ ಮಾಡ್ಕೊಂಡು ತಿನ್ನೋದು. ನಿಂಬೆ ನಿಂತ್ಕೊಂಡು ತಿಂತಾ ಇರಬೇಕು. ನಿಂಬೆ ನಿಂತ್ಕೊಂಡು ಹಿಂಗಿದೆ ಅಂತ ಹೇಳ್ತೀನಿ. ಓಕೆ ಗೈಸ್, ಅವಾಗಲೇ ವೀಡಿಯೋ ಎಂಡ್ ಮಾಡೋದೇ ಮರ್ತೋಗಿದ್ದೆ. ತಿಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಬಿಟ್ಟೆ. ಇವಾಗ ಎದ್ದಿದ್ದೀನಿ. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು. ಒಳಗಡೆ ಎಲ್ಲ ಫ್ಲೇವರ್ಫುಲ್ಲಾಗಿ ಸಾರಾಗಿತ್ತು. ಪ್ರಾನ್ಸ್ ಅಂತೂ ಸ್ವೀಟಾಗಿ, ಅದು ಏನು ಮಾಡಿದ್ರು ಪ್ರಾನ್ಸ್ ಸ್ವೀಟಾಗೇ ಇರುತ್ತೆ. ಅದು ದಟ್ಸ್ ವೈ ಇಟ್ಸ್ ಕಾಲ್ಡ್ ಸೀ ಫುಡ್. ಸಖತ್ತಾಗಿ ಬಂದಿತ್ತು ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್. ಮುಂದೆ ಇದೇ ಥರನೇ ಕುಕ್ಕಿಂಗ್ ವ್ಲಾಗ್ಸು ಎಲ್ಲ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ.